ಬೈ ದ ಟೈಮ್, ಅಷ್ಟರಲ್ಲಿ, ಅಷ್ಟೊತ್ತಿಗೆ, ಎಷ್ಟೊತ್ತಿಗೆ, ವಿ ಅರೈವ್ಡ್, ನಾವು ಬರುವಷ್ಟೊತ್ತಿಗೆ. ದ ಟ್ರೈನ್ ಡ್ಯಾಶ್ ಲೆಫ್ಟ್, ಹ್ಯಾಡ್ ಲೆಫ್ಟ್, ಹ್ಯಾಸ್ ಲೆಫ್ಟ್, will left. Will left is not belongs to past tense. This belongs to future tense. Okay. Had left is the right answer. Why? Because by the time is belongs to past and arrived also belongs to past tense. That's why had left. Past comes to perfect. Okay. Had left ಅಂದರೆ ಅಷ್ಟೊತ್ತಿಗೆ, ನಾವು ಬರುವಷ್ಟೊತ್ತಿಗೆ ಟ್ರೈನು ಹೋಗಿತ್ತು ಅಂತ ಹೇಳ್ತೀವಿ. ಹೊರಟೋಗಿತ್ತು ಅಂತ ಹೇಳಿದಾಗ ಅದು ಪಾಸ್ಟ್ ಪರ್ಫೆಕ್ಟ್ ಆಗುತ್ತೆ. ಹ್ಯಾಸ್ ಲೆಫ್ಟ್ ಅಂದರೆ ಬರೋಷ್ಟೊತ್ತಿಗಾಗಲೇ ಹೋಗ್ತಾ ಇದೆ, ಇನ್ನೂ ತಲುಪಿಲ್ಲ. ಓಕೆ. ಹ್ಯಾಸ್ ಲೆಫ್ಟ್ ಅಂದರೆ ಟ್ರೈನ್ ಇನ್ನೂ ತಲುಪಿಲ್ಲ, ಅವ್ನು ಬರೋಷ್ಟೊತ್ತಿಗೆ. ಈಗ ಕ್ರಾಸ್ ಮಾಡ್ತಾ ಇರ್ತೀರ, ರೋಡ್ ಕ್ರಾಸ್ ಮಾಡ್ತಿದ್ದಂಗೆ ಬಸ್ ಮೂವ್ ಆಗುತ್ತೆ. ಬಸ್ ಇನ್ನೂ ಆ ಏರಿಯಾ ತಲುಪಿರಲ್ಲ, ಬಟ್ ಹೋಗ್ತಾ ಇರುತ್ತೆ, ನಿಮಗೆ ಹತ್ತಕ್ಕಾಗಲ್ಲ. ಅವಾಗ ಏನು ಹೇಳ್ತೀವಿ? ಹ್ಯಾಸ್ ಲೆಫ್ಟ್ ಅಂತ ಹೇಳ್ಬೋದು. ಬಟ್ ಇಲ್ಲಿ ಅವ್ನು ಅಷ್ಟೊತ್ತಿಗೆ, ನಾವು ಬರೋಷ್ಟೊತ್ತಿಗಾಗಲೇ ಟ್ರೈನ್ ಹೊರಟೇ ಹೋಗ್ಬಿಟ್ಟಿತ್ತು ಅಂತ ಹೇಳೋದಕ್ಕೆ ಹ್ಯಾಡ್ ಲೆಫ್ಟ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಐ ಡ್ಯಾಶ್ ಟು ದ ನ್ಯೂ ಸಾಂಗ್ ಎಸ್ಟರ್ಡೇ. ನಾನೊಂದು ಹೊಸ ಸಾಂಗನ್ನು ಕೇಳಿದೆ, ಹೊಸ ಗೀತೆಯನ್ನು ಕೇಳಿದೆ. ಯಾವಾಗ? ಎಸ್ಟರ್ಡೇ. ಎಸ್ಟರ್ಡೇ ಬಿಲಾಂಗ್ಸ್ ಟು past tense. That's why we can write listened. Listened. Okay. Next, we dash our friends tomorrow evening. ನಾವು ನಮ್ಮ ಫ್ರೆಂಡ್ಸನ್ನ ಟುಮಾರೋ ಈವ್ನಿಂಗ್, ನಾಳೆ ಸಂಜೆ ಭೇಟಿ ಹೋಗ್ತಾ ಇದ್ದೀವಿ ಅಂತ ಅಂದಾಗ ಏನಾಗುತ್ತೆ? ಅದು ಪ್ರೆಸೆಂಟ್ ಕಂಟಿನ್ಯೂಸ್ ಆಗುತ್ತೆ. ಕಂಟಿನ್ಯೂಸ್ ಆಗ್ತಾ ಇದೆ ಪ್ರೋಸೆಸ್ ಅಲ್ವಾ? ಅದಕ್ಕೆ when we can write present continuous tense, we must write subject with helping verb. Write helping verb. Okay. That's why we have to make agreement with subject. So make agreement subject with verb. ವಿಗೆ ಯಾವುದು ಪರ್ಫೆಕ್ಟ್ ವರ್ಬ್? ಬಿ ಫಾರ್ಮಲ್ಲಿ ಆರ್. ವಿ ಆರ್ ಮೇನ್ ವರ್ಬ್ ಪ್ಲಸ್ ಐ ಎನ್ ಜಿ. ಓಕೆ. ವಿಸಿಟಿಂಗ್, ವಿಸಿಟ್ ಪ್ಲಸ್ ಐ ಎನ್ ಜಿ ಇಸ್ ಈಕ್ವಲ್ ಟು ವಿಸಿಟಿಂಗ್ ಆಗುತ್ತೆ. ವಿ ಆರ್ ವಿಸಿಟಿಂಗ್. ನಾವು ಹೋಗ್ತಾ ಇದ್ದೀವಿ, ನಾಳೆ ಹೋಗ್ತಾ ಇದ್ದೀವಿ, ಹೋಗಿಲ್ಲ ಇನ್ನು, ನಾಳೆ ಹೋಗ್ತಾ ಇದ್ದೀವಿ. ಯಾರನ್ನ ಮೀಟ್ ಮಾಡೋಕ್ಕೆ? ನಮ್ಮನ್ನ ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ. ಯಾವಾಗ? ಟುಮಾರೋ ಈವ್ನಿಂಗ್. ಇವತ್ತಲ್ಲ, ನಾಳೆ ಹೋಗ್ತಾ ಇದ್ದೀವಿ ಅಂದರೆ ಇವತ್ತೆಲ್ಲ ಪ್ಯಾಕ್ ಮಾಡ್ಕೋತಾ ಇದ್ದೀವಿ ಅಂತ ಹೋಗೋದಕ್ಕೆ. ನೆಕ್ಸ್ಟ್, ಇಫ್ ಹಿ ಹ್ಯಾಡ್ ಲೆಫ್ಟ್, if he had left earlier, he wouldn't have missed the bus. If he had left, ಅವನೇನಾದರೂ ಬೇಗ ಹೊರಟುಬಿಟ್ಟಿದ್ರೆ, ಅಂದರೆ ಇಲ್ಲಿಂದ ಬೇಗ ಹೋಗಿದ್ರೆ, ಎಲ್ಲೋ ಇದ್ದಾನೆ, ಇಲ್ಲಿದ್ದಾನೆ ಅಂದ್ಕೊಳ್ಳೋಣ, ನಮ್ಮನೇಲಿ ಯಾರೋ ಇದ್ದಾರೆ, ಅವರು ಇಲ್ಲಿಂದ ಬೇಗ ಹೊರಟೋಗಿದ್ರೆ, ಇಫ್ ಹಿ ಹ್ಯಾಡ್ ಲೆಫ್ಟ್, ಅವ್ರು ಇಲ್ಲಿಂದ ಬೇಗ ಬಿಟ್ಟಿದ್ರೆ, ಹಿ ವುಡಂಟ್ ಹ್ಯಾವ್ ಮಿಸ್ಡ್ ದ ಬಸ್, ಹೋಗಿರಲಿಲ್ಲ ಅಂದಿದ್ರೆ, ಅವ್ರು ಇಲ್ಲಿಂದ ಬೇಗ ಹೋಗಿರಲಿಲ್ಲ ಅಂದಿದ್ರೆ ಅವರು ಬಸ್ನ ಏನು ಮಾಡ್ಕೋತಾಯಿದ್ರು? ಮಿಸ್ ಮಾಡ್ಕೋತಾಯಿದ್ರು ಅಲ್ವಾ? ಇಫ್ ಹಿ ಹ್ಯಾಡ್ ಲೆಫ್ಟ್ ಅರ್ಲಿಯರ್. ಹಿ ವುಡಂಟ್, ಇವರು ಇಲ್ಲಿಂದ ಬೇಗ ಹೋಗಿರಲಿಲ್ಲ ಹೋಗಿದ್ರೆ ಆ ಬಸ್ಸನ್ನು ಮಿಸ್ ಮಾಡ್ಕೋತಿರ್ಲಿಲ್ಲ. ಬಟ್ ಇವರು ಇಲ್ಲಿಂದ ಬೇಗ ಹೊರಡಲಿಲ್ಲ, ಅದಕ್ಕೆ ಬಸ್ನ ಏನು ಮಾಡಿದ್ರು? ಮಿಸ್ ಮಾಡಿಕೊಂಡ್ರು. ಇಫ್ ಹಿ ಹ್ಯಾಡ್ ಲೆಫ್ಟ್ ಅರ್ಲಿಯರ್, ಅವರೇನಾದರೂ ಇಲ್ಲಿಂದ ಬೇಗ ಹೊರಟಿದ್ರೆ, ಬಸ್ ಬರೋ ಟೈಮ್ಗೆ ಬೇಗ ಹೊರಟಿದ್ರೆ, ಹಿ ವುಡಂಟ್ ಹ್ಯಾವ್ ಮಿಸ್ಡ್ ದ ಬಸ್, ಅವ್ರು ಬಸ್ನ ಮಿಸ್ ಮಾಡ್ಕೋತಾಗಲಿಲ್ಲ. ಅದರಿಂದ ಏನು ಬರುತ್ತೆ? ಇಲ್ಲಿ ವುಡ್ ಇದೆ. ವುಡ್ ಅಲ್ವಾ? ವಿಲ್ ವುಡ್. ನೆಕ್ಸ್ಟು ಯಾವ್ದು ಸರಿ ಇಲ್ಲಿ? ವಿಚ್ ಒನ್ ಈಸ್ ದ ರೈಟ್ ಆನ್ಸರ್? ಹ್ಯಾಡ್ ಲೆಫ್ಟ್ ಈಸ್ ದ ರೈಟ್ ಆನ್ಸರ್. ಸೊ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ comes with future tense. Okay.
ನೆಕ್ಸ್ಟ್, ಸೊ ಇನ್ ದಿಸ್ ಸೆಂಟೆನ್ಸ್ future perfect tense, past perfect tense comes with future perfect tense. So wouldn't missed is belongs to future perfect tense. Then if he had left earlier, which belongs to past perfect tense. Past perfect tense match to future perfect tense. Okay, ಸೊ ಇಲ್ಲಿ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಇದೆ ಅಂದರೆ ನಾವಿಲ್ಲಿ ಪಾಸ್ಟ್ ಪರ್ಫೆಕ್ಟ್ ವರ್ಡ್ನೇ ಹಾಕಬೇಕು. ನೆಕ್ಸ್ಟ್, ದೇ ಡ್ಯಾಶ್ ಫಿನಿಶ್ಡ್ ದ ಪ್ರಾಜೆಕ್ಟ್ ಬೈ ನೆಕ್ಸ್ಟ್ ವೀಕ್. ಬೈ ನೆಕ್ಸ್ಟ್ ವೀಕ್ ಬಿಲಾಂಗ್ಸ್ ಟು ಫ್ಯೂಚರ್ ಟೆನ್ಸ್. ಬೈ ನೆಕ್ಸ್ಟ್ ವೀಕ್ ಅಂದರೆ ನೆಕ್ಸ್ಟ್ ವೀಕ್ ಅಷ್ಟೊತ್ತಿಗೆ, ನೆಕ್ಸ್ಟ್ ವಾರದಲ್ಲಿ ಅವರು ಅವನ ಪ್ರಾಜೆಕ್ಟನ್ನು ಮುಗಿಸ್ತಾರೆ ಅಂತ. ದೇ ಇಲ್ಲಿ ಬ್ರ್ಯಾಕೆಟಲ್ಲಿ ಯಾವ್ದು ಬರುತ್ತೆ? ವಿಲ್ ಹ್ಯಾವ್ ಬರುತ್ತೆ. ದೇ ವಿಲ್ ಹ್ಯಾವ್ ಫಿನಿಶ್ಡ್, ಮುಗಿಸ್ತಾರೆ ಅಂತ ಹೇಳ್ತಾ ಇದ್ದೀವಿ. ಕಂಟಿನ್ಯೂಸ್ ಟೆನ್ಸ್ ಅಂದರೆ ಇಲ್ಲಿ ಫ್ಯೂಚರ್ ಪ್ರೆಸೆಂಟ್ ಟೆನ್ಸ್ ಆಗ್ತಾ ಇದೆ. ದೇ ವಿಲ್ ಹ್ಯಾವ್ ಫ್ಯೂಚರ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಓಕೆ, ಫ್ಯೂಚರ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ದೇ ವಿಲ್ ಹ್ಯಾವ್ ಫಿನಿಶ್ಡ್ ದ ಪ್ರಾಜೆಕ್ಟ್. ಅವರು ಯಾವಾಗ ಮುಗಿಸ್ತಾರೆ ಅವರು ಪ್ರಾಜೆಕ್ಟ್ನ? ಬೈ ನೆಕ್ಸ್ಟ್ ವೀಕ್, ಬರೋ ವಾರದಲ್ಲಿ. ಆಯಿತಾ, ಬರುವಂತಹ ವಾರದಷ್ಟೊತ್ತಿಗೆ ಅವರು ಅವರ ಪ್ರಾಜೆಕ್ಟ್ನ ಮುಗಿಸ್ತಾರೆ ಅಂತ ಅರ್ಥ. ಸೊ ದಿಸ್ ಸೆಂಟೆನ್ಸ್ ಬಿಲಾಂಗ್ಸ್ ಟು ಪ್ರೆಸೆಂಟ್ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ಗೆ ಸೇರಿರೋಂಥ ಒಂದು ಸೆಂಟೆನ್ಸ್ ಇದು. ಅದಕ್ಕೆ ಏನು ಹಾಕಿದ್ದೀವಿ? ಪ್ರೆಸೆಂಟ್ ಫ್ಯೂಚರ್ ಇದ್ದರೆ ವಿಲ್ ಹ್ಯಾವ್ ಬರುತ್ತೆ ಪ್ರೆಸೆಂಟ್ ಫ್ಯೂಚರ್ಗೆ. ನೆಕ್ಸ್ಟ್, ಶಿ ಡ್ಯಾಶ್ ಟು ದ ಪಾರ್ಟಿ ಇಫ್ ಶಿ ಇನ್ವೈಟೆಡ್. ಏನು ಬರುತ್ತೆ? ಶಿ ವಿಸಿಟೆಡ್ ಬರುತ್ತೆ. ಅವಳೇನಾದರೂ ಕರೆದಿದ್ರೆ ಅವಳು ಪಾರ್ಟಿಗೆ ಹೋಗ್ತಾಯಿದ್ರು ಅಲ್ವಾ, ವಿಸಿಟೆಡ್ ಬರುತ್ತೆ. ನೆಕ್ಸ್ಟ್ ನೋಡಿ, ಶಿ ಹ್ಯಾಡ್ ವಿಸಿಟೆಡ್. ಓಕೆ, ಶಿ had my handwriting is not good, please don't mind. She had visited the party if she invited. ಅಂದರೆ ಅವಳು ವಿಸಿಟೆಡ್ ಮಾಡ್ತಾಯಿದ್ರು, ಅವಳು ಹೋಗ್ತಾಯಿದ್ರು. ಅಕಸ್ಮಾತ್ ಅವ್ರು ಕರೆದಿದ್ರೆ ಇವರು ಹೋಗ್ತಾಯಿದ್ರು, ಕರೀಲಿಲ್ಲ ಹೋಗಲಿಲ್ಲ ಅಂತ. ನೆಕ್ಸ್ಟ್, ದಿಸ್ ಬ್ಯಾಗ್ ಈಸ್ ಡ್ಯಾಶ್ ದ್ಯಾನ್ ದಟ್ ಒನ್. ಇಲ್ಲಿ ಯು ಹ್ಯಾವ್ ಟು ಟ್ರೈ ಟು ಐಡೆಂಟಿಫೈ ದ ಡಿಗ್ರೀಸ್. ಓಕೆ, ದಿಸ್ ಸೆಂಟೆನ್ಸ್ ಬಿಲಾಂಗ್ಸ್ ಟು ವಿಚ್ ಡಿಗ್ರಿ? ಕಂಪ್ಯಾರಿಟಿವ್ ಡಿಗ್ರಿ, ಅಸರ್ಟಿವ್ ಡಿಗ್ರಿ, superlative degree. Superlative degree is not there in the sentence because the bag is dash than that one. ಅಂದರೆ ಆ ಬ್ಯಾಗಿಗಿಂತ ಈ ಬ್ಯಾಗು ಏನು ಮಾಡ್ತಾ ಇದೆ? ಸ್ವಲ್ಪ ತೂಕವಾಗಿದೆ, ಹೆವಿಯರ್ ಅಲ್ವಾ, ಹೆವಿಯರ್ ಅಂತ ಮಾಡಿದೆ. ಹೆವಿಯರ್ ಅಂತ ಅಂದಾಗ ದಿಸ್ ಬ್ಯಾಗ್ ಈಸ್ ಹೆವಿಯರ್ ದ್ಯಾನ್ ದಟ್ ಒನ್. ಅಂದರೆ ಆ ಬ್ಯಾಗಿಗಿಂತ ಈ ಬ್ಯಾಗು ಏನಾಗಿದೆ? ತೂಕ ಇದೆ. ಕಂಪೇರ್ ಮಾಡ್ತಾ ಇದ್ದೀವಿ. ಓಕೆ, ದಿಸ್ ಸೆಂಟೆನ್ಸ್ ಬಿಲಾಂಗ್ಸ್ ಟು ಕಂಪ್ಯಾರಿಟಿವ್ ಡಿಗ್ರಿ, ನಾಟ್ ಅಸರ್ಟಿವ್ ಡಿಗ್ರಿ. ಫಾರ್ ಎಕ್ಸಾಂಪಲ್, ದಿಸ್ ಬ್ಯಾಗ್ ಈಸ್ ಹೆವಿಯರ್. ದಿಸ್ ಬ್ಯಾಗ್ ಈಸ್ ಹೆವಿಯರ್ ಈಸ್ ಸಿಂಪಲ್. ಅಸರ್ಟಿವ್ this belongs positive degree. Okay, this sentence is not belongs to positive degree because this bag is heavier. Is it enough for positive degree? Next, this bag is heavier than that one. ಅಂದರೆ ಆ ಬ್ಯಾಗು, ದಟ್ ಒನ್ ಅಂದರೆ ಆ ಬ್ಯಾಗು ಅಂತ. ಇನ್ನೊಂದು ಬ್ಯಾಗಿಗೆ ನಾವು ಇಲ್ಲಿ ಕಂಪೇರ್ ಮಾಡ್ತಾ ಇದ್ದೀವಿ, ಆದ್ದರಿಂದ ಹೆವಿಯರ್ ಬರುತ್ತೆ.
ದಿಸ್ ಬ್ಯಾಗ್ ಈಸ್ ದ ಹೆವಿಯೆಸ್ಟ್ ಆಫ್ ಆಲ್ ಬ್ಯಾಗ್ಸ್. ಅಂದರೆ ಎಲ್ಲ ಬ್ಯಾಗಿಗಿಂತ ಈ ಬ್ಯಾಗೇ ತುಂಬ ತೂಕ ಇದೆ ಅಂತ ನಾವು ಅದನ್ನೇ ಬೆಸ್ಟ್ ಅಂತ ಹೇಳ್ತಾ ಅದೇ ತೂಕ ಇರೋದು, ಅದು ಬಿಟ್ಟರೆ ಇನ್ಯಾವುದೂ ತೂಕ ಇಲ್ಲ ಅಂತ ಹೇಳಿದಾಗ ನಾವೇನು ಮಾಡ್ತೀವಿ, ದ ಹೆವಿಯೆಸ್ಟ್ ಅಂತ ಹಾಕ್ತೀವಿ. ಬಟ್ ಇಲ್ಲಿ ಒಂದು ವಸ್ತುನ ಇನ್ನೊಂದು ವಸ್ತುಗೆ ಕಂಪೇರ್ ಮಾಡಿದಾಗ ಅಲ್ಲೇನಾಗುತ್ತೆ, ಹೆವಿಯರ್ ಆಗುತ್ತೆ. ಇಲ್ಲಿ ಆ ಬ್ಯಾಗನ್ನು ಈ ಬ್ಯಾಗ್ಗೆ ಕಂಪೇರ್ ಮಾಡ್ತಾಯಿದ್ದೀವಿ. ವಿ ಕ್ಯಾನ್ ಕಂಪೇರ್ ಒನ್ ಥಿಂಗ್ ವಿತ್ ಅದರ್ ಥಿಂಗ್. ಸೊ ವಿ ಕ್ಯಾನ್ ರೈಟ್ comparative degree. So this is not belongs to positive degree. Positive degree means not compare with anyone, not compare with anything. Then we can this sentence is not belongs to superlative also. See, superlative means not alternative. So this is the final, this is the best, this is the first. Cannot compare with single thing or one thing. That we cannot compare with only one thing or only two things. But in comparative degree we can compare with one thing with other thing. So we can write heavier. Okay, then I don't know where dash yesterday. Yesterday belongs to past tense, I already told. So which one is the right answer? Was he, he was, he is. So they create confusion, so you cannot get confused. So when I already told in the class, I don't know, ನನಗೆ ಗೊತ್ತಿಲ್ಲ, ವೇರ್ WH ವರ್ಡ್ ಪಕ್ಕ ಸಬ್ಜೆಕ್ಟ್ ಬರಬೇಕು ಕ್ವಶನ್ ಫಾರ್ಮ್ ಮಾಡಬೇಕಾದ್ರೆ. ವೇರ್ ಹಿ ವಾಸ್ ಈಸ್ ದ ರೈಟ್ ಆನ್ಸರ್. ಓಕೆ, ವೇರ್ ಹಿ ವಾಸ್ ಅಂದರೆ ಎಸ್ಟರ್ಡೇ, ಅವರು ಎಸ್ಟರ್ಡೇ ಎಲ್ಲಿದ್ದರು ಅಂತ ನಮಗೆ ಗೊತ್ತಿರಲಿಲ್ಲ ಅಂತ ಹೇಳ್ತೀವಿ. ವೇರ್ ಪಕ್ಕ WH ವರ್ಡ್ ಪಕ್ಕ ಇಲ್ಲಿ ಸಬ್ಜೆಕ್ಟ್ ಬರಬೇಕು. ಓಕೆ, ವೇರ್ ಹಿ ವಾಸ್, ಐ ಡೋಂಟ್ ನೋ ವೇರ್ ಹಿ ವಾಸ್ ಎಸ್ಟರ್ಡೇ, ನಿನ್ನೆ ಎಲ್ಲಿದ್ದರು ಅಂತ ನಮಗೆ ಗೊತ್ತಿಲ್ಲ. ವಾಸ್ ಹಿ ಕೊಟ್ಟಿರ್ತಾರೆ, ಹಿ ವಾಸ್ ಕೊಟ್ಟಿರ್ತಾರೆ, ಡೋಂಟ್ ಗೆಟ್ ಕನ್ಫ್ಯೂಸ್. ಸೊ ಯು ಕ್ಯಾನ್ ರೈಟ್ ಹಿ ವಾಸ್ ಈಸ್ ದ ರೈಟ್ ಆನ್ಸರ್. ಯು ನೋ ದ ರೂಲ್ಸ್ ಇನ್ ಗ್ರಾಮರ್, ಸೊ ಎನಿ ಒನ್ ನಾಟ್ ಕನ್ಫ್ಯೂಸ್ ಯು. ಓಕೆ.